ಇವತ್ತು ನಂದು ಚೆಸ್ಟ್ ವರ್ಕೌಟ್ ಅದ. ಈ ಚೆಸ್ಟ್ ವರ್ಕೌಟಲ್ಲಿ ಅನಾಟಮಿಕಲಿ ನೋಡಿದ್ರಪ್ಪ ಅಂದ್ರೆ ಚೆಸ್ಟ್ ವರ್ಕೌಟು ಬರೀ ಎರಡೇ ಮಜಲ್ಸ್ ಇರ್ತದೆ ಚೆಸ್ಟಲ್ಲಿ, ಪೆಕ್ಟೋರಲ್ಸ್ ಮೇಜರ್, ಪೆಕ್ಟೋರಲ್ಸ್ ಮೈನರ್ ಅಂತ. ಬಟ್ ವರ್ಕೌಟ್ ಪ್ರಕಾರ ನಾನು 4 ಎಕ್ಸಸೈಸ್ ಮಾಡ್ತೀನಿ ಚೆಸ್ಟ್ ವರ್ಕೌಟಿಗೆ. ಸೊ ಚೆಸ್ಟ್ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ನಾವು ಶೋಲ್ಡರ್ ಆಕ್ಟಿವೇಶನ್ ಮಾಡಬೇಕು, ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಶೋಲ್ಡರ್ ಇಂಜುರಿ ಆಗೋ ಚಾನ್ಸ್ ಇರುತ್ತೆ. ಸರಿಯಾಗಿ ಆಕ್ಟಿವೇಶನ್ ಆಗಲಿಲ್ಲಪ್ಪ ಅಂದ್ರೆ ಚೆಸ್ಟ್ ವರ್ಕೌಟ್ ಮಾಡಬೇಕಾದ್ರೆ ಶೋಲ್ಡರ್ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಸಲುವಾಗಿ ಸೊ ಚೆಸ್ಟ್ ವರ್ಕೌಟಲ್ಲಿ ನಾನು ಸ್ಟಾರ್ಟಿಂಗ್ ಏನು ಮಾಡ್ತೀನಪ್ಪ ಅಂದ್ರೆ ಇನ್ಕ್ಲೈನ್ ಬೆಂಚ್ ಪ್ರೆಸ್ ಅಂತ ಮಾಡ್ತೀನಿ. ಅದನ್ನು ನೀವು ಬಾರ್ಬೆಲ್ಲೇನು ಮಾಡ್ಕೋಬೋದು, ಇಲ್ಲಾಂದರೆ ಡಂಬಲ್ಸ್ಲೇನು ಮಾಡ್ಕೋಬೋದು. ಅದ್ರದ್ದು ನಾನು 3 ವರ್ಕಿಂಗ್ ಸೆಟ್ ಮಾಡ್ತೀನಿ, 2 ವಾರ್ಮಪ್ ಸೆಟ್ ಮಾಡ್ತೀನಿ. ನೆಕ್ಸ್ಟ್ ಯಾವ್ದು ಮಾಡ್ತೀನಪ್ಪ ಅಂದ್ರೆ ಫ್ಲ್ಯಾಟ್ ಬೆಂಚ್ ಪ್ರೆಸ್ ಅಂತ. ಸೊ ಇದನ್ನು ನೀವು ಡಂಬೆಲ್ಲೇನು ಮಾಡ್ಕೋಬೋದು ಮತ್ತು ಬಾರ್ಬೆಲ್ಲೇನು ಮಾಡ್ಬೋದು. ನಾನು ಇದ್ರದ್ದು ಸೇಮ್ 3 ವರ್ಕಿಂಗ್ ಸೆಟ್ ಮಾಡ್ತೀನಿ, 2 ವಾರ್ಮಪ್ ಸೆಟ್ ಮಾಡ್ತೀನಿ. ಆಮೇಲೆ ಫ್ಲ್ಯಾಟ್ ನೆಕ್ಸ್ಟ್ ನಾನು ಡಿಕ್ಲೈನ್ ಮಷಿನ್ ಪ್ರೆಸ್ ಅಂತ ಮಾಡ್ತೀನಿ. ಇದನ್ನು ಮಷಿನ್ ಯೂಸ್ ಮಾಡ್ಕೊಂಡು ಮಾಡ್ತೀನಿ. ನೀವು ಬೇಕಂದರೆ ಜಸ್ಟ್ ಡಂಬೆಲ್ಲೇನು ಮಾಡ್ಬೋದು. ಸೊ ನಾನು ಮಷಿನಿಂದ ಮಾಡ್ತೀನಿ. ಸೊ ಅದು ಸೇಮ್ 3 ವರ್ಕಿಂಗ್ ಸೆಟ್, 2 ವಾರ್ಮಪ್ ಸೆಟ್ಟು. ಲಾಸ್ಟಿಗೆ ಏನು ಮಾಡ್ತೀನಪ್ಪ ಅಂದ್ರೆ ಪೆಕ್ ಡೆಕ್ ಫ್ಲೈ ಅಂತ ಮಾಡ್ತೀನಿ. ಅದ್ರದ್ದು ಸೇಮ್ 3 ವರ್ಕಿಂಗ್ ಸೆಟ್, 2 ವಾರ್ಮಪ್ ಸೆಟ್ಟು. ನಾ ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಾರ್ಮಪ್ ಸ್ಟ್ರೆಚಿಂಗಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಮುಂಚೆ ಹೇಳಿದ ಪ್ರಕಾರ ಶೋಲ್ಡರ್ ಆ್ಯಕ್ಟಿವೇಶನ್ನ ಮೊದಲು ಮಾಡ್ತೀನಿ. ಸೊ ಶೋಲ್ಡರ್ದು ಎಲ್ಲ ಇಂಟರ್ನಲ್ ರೊಟೇಷನ್, ಎಕ್ಸ್ಟರ್ನಲ್ ರೊಟೇಷನ್ ಎಲ್ಲ ಮೂಮೆಂಟ್ಸು ಮಾಡ್ತೀನಿ. ಅದರಿಂದ ಏನಾಗುತ್ತೆ, ನಮ್ಮದು ರೊಟೇಟರ್ ಕಪ್ ಮಜಲ್ಸು ಸರಿಯಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಚೆಸ್ಟ್ ವರ್ಕೌಟಲ್ಲಿ ಇಂಜುರಿ ಆಗೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಮತ್ತು ಇದಕ್ಕೆ ಕವ್ ಸ್ಟ್ರೆಚ್ ಅಂತೀವಿ. ಕವ್ ಸ್ಟ್ರೆಚ್ ಎದಕ್ಕೆ ಸಂಬಂಧ ಮಾಡಬೇಕಪ್ಪ ಅಂದ್ರೆ ನಮ್ಮದು ಸ್ಪೈನ್ ಮಜಲ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗ್ತಾವೆ. ಸೊ ಅದರಿಂದ ನಮ್ಗೆ ಕರೆಕ್ಟ್ ಬ್ಯಾಕನ್ನು ಆರ್ಚ್ ಮಾಡಿ ಎಕ್ಸಸೈಸ್ ಮಾಡ್ಬೋದು, ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಇಂಜುರಿ ಆಗೋ ಚಾನ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ಚೆಸ್ಟ್ ವರ್ಕೌಟಲ್ಲಿ ಯಾವಾಗಲೂ ನಾವು ಬೆಂಚ್ ಮೇಲೆ ಮಲ್ಕೋವಾಗ ಫ್ಲ್ಯಾಟಾಗಿರಬಾರ್ದು, ನಮ್ಮದು ಆರ್ಚ್ ಇರಬೇಕಾಗತ್ತೆ. ಸೊ ಆ ಆರ್ಚ್ ಎಲ್ಲ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ನಂದು ಎಕ್ಸಸೈಜ್ ಇನ್ಕ್ಲೈನ್ ಬೆಂಚ್ ಪ್ರೆಸ್ಸಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ಥರ ಸ್ಟಾರ್ಟಿಂಗ್ ಏನು ಮಾಡಬೇಕಪ್ಪ ಅಂದ್ರೆ ಕಡಿಮೆ ವೇಟ್ ತೊಗೊಂಡು 1-2 ವಾರ್ಮಪ್ ಸೆಟ್ ಹೊಡಿಬೇಕು. ಆಮೇಲೆ ನಿಮ್ದು ವರ್ಕಿಂಗ್ ಸೆಟ್, ನಿಮ್ದು ಮ್ಯಾಕ್ಸ್ ವೇಟ್ ಎಷ್ಟಿರುತ್ತಲ್ಲ ವರ್ಕಿಂಗ್, ಅದನ್ನು ತೊಗೊಂಡು ನೀವು 3 ವರ್ಕಿಂಗ್ ಸೆಟ್ ಮಾಡಬೇಕು. ಇದು ಇನ್ಕ್ಲೈನ್ ಡಂಬಲ್ ಬೆಂಚ್ ಪ್ರೆಸ್ ಏನು ಟ್ರೈನ್ ಮಾಡುತ್ತಪ್ಪ ಅಂದ್ರೆ ನಮ್ದು ಅಪ್ಪರ್ ಚೆಸ್ಟನ್ನು ಟ್ರೈನ್ ಮಾಡುತ್ತೆ. ಸೊ ಅದೇ ಥರ ಫ್ಲ್ಯಾಟ್ ಬೆಂಚ್ ಪ್ರೆಸ್ ಏನು ಟ್ರೈನ್ ಮಾಡುತ್ತಪ್ಪ ಅಂದ್ರೆ ನಮ್ದು ಮಿಡಲ್ ಚೆಸ್ಟನ್ನು ಟ್ರೈನ್ ಮಾಡುತ್ತೆ. ಸೊ ಅದೇ ಥರ ಡಿಕ್ಲೈನ್ ಬೆಂಚ್ ಪ್ರೆಸ್ ಏನು ಟ್ರೈನ್ ಮಾಡುತ್ತಪ್ಪ ಅಂದ್ರೆ ನಮ್ದು ಲೋವರ್ ಚೆಸ್ಟನ್ನು ಟ್ರೈನ್ ಮಾಡುತ್ತೆ. ಮತ್ತು ಇನ್ನರ್ ಚೆಸ್ಟಿಗೆ ನಾನು ಯಾವ್ದು ಎಕ್ಸಸೈಸ್ ಮಾಡ್ತೀನಪ್ಪ ಅಂದ್ರೆ ಪೆಕ್ ಡೆಕ್ ಫ್ಲೈ ಅಂತ ಮಾಡ್ತೀನಿ. ಇದರಿಂದ ಏನಾಗುತ್ತೆ, ನಮ್ದು ಓವರಾಲ್ ಚೆಸ್ಟ್ ವೆಲ್ ಟ್ರೈನ್ಡ್ ಮತ್ತು ವೆಲ್ ಗ್ರೋತ್ ಆಗುತ್ತೆ. ಸೊ ಅದ್ರ ಸಂಬಂಧ ನೀವು ಕಂಪಲ್ಸರಿ ಚೆಸ್ಟ್ ವರ್ಕೌಟ್ನಾಗ ಇವು 4 ಎಕ್ಸಸೈಸ್ ಕಂಪಲ್ಸರಿ ಆ್ಯಡ್ ಮಾಡ್ಕೊಳ್ಳಿ. ಆವಾಗಲೇ ನಿಮ್ಮ ಚೆಸ್ಟ್ ವರ್ಕೌಟ್ ಎಫೆಕ್ಟಿವ್ ಇರುತ್ತೆ.